ಬರುವಂತದ್ದು ಪಂಚಮಿ ಅನ್ನುವಂತಹ ಪುಣ್ಯತಿಥಿ. ಇನ್ನೊಂದು ಆಟಿ ಅಮಾವಾಸ್ಯೆ ಅನ್ನುವಂತಹ, ಆಟಿ ಅಂತೇಳಿ ತುಳುವಲ್ಲಿ ಕರೆಯುವಂಥದ್ದು ಅಮಾವಾಸ್ಯೆ ದಿನ. ಎರಡು ವಿಶಿಷ್ಟವಾದ ದಿನಗಳು. ಅದನ್ನು ಹೆಚ್ಚಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ಆದ್ರೆ ಕೆಲವರು ಮಹತ್ವ ತಿಳಿದು ಮಾಡ್ತಾರೆ, ಕೆಲವರು ಮಹತ್ವ ತಿಳಿಯದೆ ಮಾಡ್ತಾರೆ. ನನಗೇನು ಉದ್ದೇಶ ಅಂದ್ರೆ, ನೀವು ಪೂರ್ಣವಾಗಿ ತಿಳಿದು ಮಾಡಿ ಪೂರ್ಣವಾದಂತಹ ಪುಣ್ಯವನ್ನು ಹೊಂದಿ ಎನ್ನುವಂಥದ್ದು ನನ್ನ ಉದ್ದೇಶ. ಅದಕ್ಕೋಸ್ಕರವಾಗಿ ಮೊದಲು ಬರುವಂಥದ್ದು ಹತ್ತಿರದಲ್ಲಿರುವಂಥದ್ದು ಅಮಾವಾಸ್ಯೆ. ಅಂತಂದ್ರೆ ಎರಡು ರೀತಿಯಾದಂತಹ ಮಾನಗಳು, ಒಂದು ಚಾಂದ್ರಮಾನ, ಒಂದು ಸೌರಮಾನ ಅಂತೇಳಿ. ಚಾಂದ್ರಮಾನದಲ್ಲಿ ಆಷಾಢ ಅಂತೇಳಿ ಕರಿತೇವೆ. ಅದೇ ಆಷಾಢವನ್ನು ನಾವು ಸೌರಮಾನದಲ್ಲಿ ಕರ್ಕಾಟಕ ಎಂಬುದಾಗಿ ಕರಿತೇವೆ. ಅದನ್ನು ತುಳುವಿನಲ್ಲಿ ಆಟಿ ಎಂಬುದಾಗಿ ಕರಿತೇವೆ. ಈ ಆಟಿ ದಿನದಂದು ತುಳುವರಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಏನು ಅಂತ ಹೇಳಿದ್ರೆ, ಬಲೀಂದ್ರ ವೃಕ್ಷ, ಇದಕ್ಕೆ ತುಳುವಿನಲ್ಲಿ ಪಾಲೆ ಮರ ಅಂತ ಕರೀತಾರೆ. ಈ ಬಲೀಂದ್ರ ವೃಕ್ಷದ ಕೆತ್ತೆಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸಂಗ್ರಹಿಸಬೇಕು. ಅದರ ತೊಗಟೆಯನ್ನು ಸಂಗ್ರಹಿಸಬೇಕು ಅಂತೇಳಿ ಕತ್ತಿಯ ಮೂಲಕ ಸಂಗ್ರಹಿಸುವಂತದ್ದಲ್ಲ, ಕಲ್ಲಿನ ಮೂಲಕ ನಾವು ಜಜ್ಜಿ ಅದರ ತೊಗಟೆಯನ್ನು ನಾವು ಸಂಗ್ರಹಿಸುವುದು ಮಾತ್ರ ಅಲ್ಲ, ಸಂಗ್ರಹಿಸಿದ ತೊಗಟೆಯನ್ನು ಶುದ್ಧವಾಗಿ ಮಾಡಿಕೊಂಡು ನಾವು ಅದನ್ನ ಕಡೆದು ಅದರ ರಸವನ್ನು ಸಂಗ್ರಹಿಸಿ ಪ್ರತಿನಿತ್ಯ ನಾವು ದೇವರಿಗೆ ಪೂಜೆ ಮಾಡ್ತೇವಲ್ಲ, ಪೂಜೆ ಮಾಡುವಂತಹ ಭಗವಂತನಿಗೆ ನಿವೇದನೆಯನ್ನು ಮಾಡಿ ಕಡಿಮೆ ಪಕ್ಷ ಒಂದು ಅರ್ಧ ಲೋಟದ ಪ್ರಮಾಣದಲ್ಲಾದ್ರೂ ಕೂಡ, ಅತಿ ಕಹಿಯಾಗಿ ಇರ್ತದೆ ಇದು, ಕಹಿಯಾದದ್ದನ್ನ ಇಡೀ ಜೀವನದಲ್ಲಿ ಒಂದು ದಿನವಾದ್ರೂ ಕೂಡ ಭಗವತ್ ಪ್ರೇರಣೆಗೋಸ್ಕರ, ಭಗವತ್ ಪ್ರೀತಿಗೋಸ್ಕರವಾಗಿ ಅರ್ಧ ಲೋಟದಷ್ಟಾದ್ರೂ ನಾವು ಕುಡ್ತೀವಿ ಅಂತ ಹೇಳಿದ್ರೆ ಜೀವನ ಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಕಹಿ ಘಟನೆಗಳಾದ ರೀತಿಯಲ್ಲಿ ಭಗವಂತ ನೋಡ್ಕೊಳ್ತಾನೆ. ವಿಶೇಷವಾಗಿ ನರಸಿಂಹನಿಗೆ, ಯಾಕಂದ್ರೆ ಕರ್ಮಾಭಿಮಾನಿ ದೇವತೆ ಆತನಿಗೆ ನಿವೇದಿಸಿದ್ರೆ ಒಳ್ಳೇದು. ಯಾಕೆ ಗೊತ್ತಾ? ಆತನ ಮಂತ್ರ ನೋಡಿ, ಉಗ್ರಂಬೀರಂ ಮಹಾವಿಷ್ಣು ಜ್ವಲಂತಂ ಸರ್ವದೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಗೇನು ಗೊತ್ತಾಗ್ತದೆ ಗೊತ್ತಾ? ಈ ಮಂತ್ರದಲ್ಲಿ ಮೃತ್ಯು ನಿಯಾಮಕನಾದಂತಹ ರುದ್ರ ಮಾತ್ರ ಗೊತ್ತಾಗ್ತಾನೆ. ಆತ ಮೃತ್ಯು ನಿಯಾಮಕ. ಆತನ ಮೃತ್ಯು ನಿಯಾಮಕ ಯಾರು ಗೊತ್ತಾ? ಅದಕ್ಕೋಸ್ಕರ ಎರಡು ಶಬ್ದ ನೋಡಿ, ಮೃತ್ಯು ನಮಾಮ್ಯಹಂ ಅಂತೇಳಿ. ಮೃತ್ಯುವಿಗೆ ಮೃತ್ಯು ಯಾರು ಗೊತ್ತಾ? ಅದು ನರಸಿಂಹ. ಆ ನರಸಿಂಹನಿಗೆ ಮಾತ್ರ ನಮಸ್ಕಾರ ಮಾಡುವಂಥದ್ದು. ಆದ್ದರಿಂದ ಅಂತಹ ನರಸಿಂಹ ದೇವನಿಗೆ ನಿವೇದಿಸಿ ಅನಂತರ ಕುಡೀರಿ. ಆವಾಗ ಏನಾಗ್ತದೆ ಅಂದ್ರೆ, ಬರುವಂತಹ ಸಕಲ ವಿಷ ಅಂಶಗಳು ನಮ್ಮ ದೇಹದಲ್ಲಿ ಇದ್ರೆ ಅವುಗಳೆಲ್ಲವೂ ಕೂಡ ಇದರ ಮೂಲಕ ನಿವಾರಣೆ ಆಗ್ಲಿಕ್ಕೆ ಸಾಧ್ಯವಿದೆ. ಅತಿ ಕಷ್ಟವಾದವರು ಆದಲ್ಲಿ ಸಂಗ್ರಹಿಸಿ, ಸುಲಭ ಇದು. ಬಲೀಂದ್ರ ಮರ ಅಂತ ಅಂದ್ರೆ ತುಳಸಿ ಹಬ್ಬದ ಸಂದರ್ಭದಲ್ಲಿ ಸ್ಥಾಪನೆ ಮಾಡ್ತೇವಲ್ಲ, ಅದೇ ವೃಕ್ಷ ಇದು ವಾಸ್ತವಿಕವಾಗಿ. ಇದರಿಂದ ಸಂಗ್ರಹಿಸಿ ಇದನ್ನು ಸೇವನೆ ಮಾಡಿ. ಒಂದು ವೇಳೆ ಈಗ ದೂರದ ಊರು, ಬೆಂಗಳೂರು ಇತ್ಯಾದಿ ಪ್ರದೇಶದಲ್ಲಿ ಇರುವವರಿಗೆ ಬಲೀಂದ್ರ ವೃಕ್ಷ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾದ್ರೆ ಅಮೃತ ಬಳ್ಳಿ ಆದ್ರೂ ಆಗ್ಬಹುದು. ಯಾಕಂದ್ರೆ ಧನ್ವಂತರೋ ಮಹಾಮಂತ್ರ, ಧನ್ವಂತರಿ ಪ್ರತಿಪಾದ್ಯವಾದಂತಹ ಮಂತ್ರದಲ್ಲಿ ಹೋಮಿಸುವಂತಹ ಅತಿ ಕಹಿಯಾದಂತಹ ವಸ್ತು ಭಗವಂತ. ಇನ್ನೊಂದು ಸಲ ಸಂದರ್ಭ ಸಿಕ್ಕಾಗ ಬೇಕಾದ್ರೆ ನೋಡುವ. ಯಾವತ್ತೂ ಕೂಡ ಭಗವಂತ ಏನು ಮಾಡ್ತಾನೆ ಗೊತ್ತಾ? ಅತಿಯಾದಂತಹ ಸುಖವನ್ನು ಕಷ್ಟವಾದ ವಸ್ತುವಿನಲ್ಲಿ ಇಟ್ಟಿರ್ತಾನಂತೆ. ಅದಕ್ಕೋಸ್ಕರವಾಗಿ ಈ ಕಹಿಯಾದ ವಸ್ತುವಿನಲ್ಲಿ ಅದನ್ನು ಯಾವತ್ತೂ ದುರ್ಜನರು ಸೇವಿಸುವುದಿಲ್ಲ, ಸಜ್ಜನರು ಮಾತ್ರ ಅಮೃತವನ್ನು ಸೇವಿಸ್ತಾರೆ. ಅದಕ್ಕೋಸ್ಕರ ಕಹಿಯಲ್ಲಿ ಇಟ್ಟದ್ದು ಇಲ್ಲಿ. ಆದ್ರಿಂದ ಅಮೃತ ಬಳ್ಳಿಯ ರಸವನ್ನಾದ್ರೂ ಕೂಡ ಸೇವಿಸಬಹುದು. ಇಲ್ಲಾಂದ್ರೆ ಹತ್ತಿರದ ಕ್ಷೇತ್ರಗಳಲ್ಲಿ ನರಸಿಂಹ ದೇವರ ಆರಾಧನೆಗಳಿರ್ತದೆ. ನನಗೆ ಹತ್ರ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಆ ನರಸಿಂಹ ದೇವರ ಆರಾಧನೆಯನ್ನು ಪರಿವ್ರಾಜಕರು ಆರಾಧನೆ ಮಾಡ್ತಾರೆ. ಅಂತಹ ಕ್ಷೇತ್ರದಲ್ಲಿ ಒಂದು ನಿಮಗೆ ಬರುವುದಾದ್ರೆ ನೀವು ಪಡೆಯಬಹುದು, ಅಥವಾ ಯಾರಾದ್ರೂ ಬರ್ತಾರಂದ್ರೆ ಅವರಿಂದಾದ್ರೂ ಕೂಡ ತೆಗೆದುಕೊಂಡು ಪಡೆಯುವಂಥದ್ದು ಒಳ್ಳೆಯದು. ವಿಷ ಬಾಧಾದಿಗಳು, ಜ್ವರ ಬಾಧಾದಿಗಳು, ಪರರು ಮಾಡುವಂತಹ ಮಂತ್ರ, ಯಂತ್ರ, ತಂತ್ರ, ವಿಷಚೂರ್ಣ, ಆವಿಚಾರ ಪ್ರಯೋಗ, ಸ್ತಂಭನ, ಮೋಹನ, ವಿದ್ವೇಷಣ ಇತ್ಯಾದಿ ಸಕಲ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಮಹತ್ತರ ಶಕ್ತಿ ಆ ಔಷಧಿಯಲ್ಲಿ ಇರ್ತದೆ. ಯಾಕಂದ್ರೆ ನಿವೇದಿತ ದೇವ ಅಂತವನು. ಆದ್ದರಿಂದ ಇದೊಂದು ಮಹತ್ವ. ಇನ್ನೊಂದು ಬರುವಂತದ್ದು ಮುಂದೆ ಪಂಚಮಿ ತಿಥಿ. ಪಂಚಮಿಗೆ ಯಾಕೆ ಅಷ್ಟು ಮಹತ್ವ ಅಂತೇಳಿ, ಬೇರೆ ಪಂಚಮಿಗೆ ಬೇರೆ, ನಾಗರ ಪಂಚಮಿಗೆ ಬಹಳ ಮಹತ್ವ ಇದೆ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಬರುವಂತಹ ಒಂದು ಮಾತು, ಪಂಚಮ್ಯಾಂ ಸ್ನಾಪಯಂತೀಹ ನಾಗಾನ್ ಕ್ಷೀರೇಣ ವೈನರ ತೇಷಾಂ ಕುಲಂ ಸರ್ಪ ಭಯಂ ನ ಭವೇದೀತಿ ನಿಶ್ಚಯ. ಯಾರು ಪಂಚಮಿಯ ದಿನ ನಾಗದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾರೋ, ತೇಷಾಂ ಕುಲಂ ಸರ್ಪ ಭಯಂ, ಮಾಡುವಂಥದ್ದು ಯಾರು? ನೀವು. ನಿಮ್ಮ ಇಡೀ ಕುಟುಂಬಕ್ಕೆ ಸರ್ಪ ಭಯ ಇಲ್ಲದ ರೀತಿಯಾಗಿ ಆತ ಸರ್ಪಾಂತರ್ಯಾಮಿಯಾದಂತಹ ಜಯಾಸಂಕರಣ ರೂಪಿ ಪರಮಾತ್ಮ ದೇವ ಕಾಪಾಡ್ತಾನೆ. ಇದಕ್ಕೆ ನೋಡಿ ಕೊನೆಗೆ ಮತ್ತೆ ನಿಶ್ಚಯ, ಸಂಶಯ ಬೇಡ ಈ ವಿಷಯದಲ್ಲಿ, ಇದು ನಿಶ್ಚಯ ಅಂತ ಹೇಳಿರುವಂತಹ ಮಾತುಗಳು ನಮಗೆ ಸಿಗ್ತದೆ. ಯಾಕೆ ಪಂಚಮಿಯ ದಿನದೇ ಆರಾಧನೆ ಅಂತೇಳಿ ಕೆಲವರು ಕೇಳಬಹುದು. ಅದಕ್ಕೊಂದು ಶಾಸ್ತ್ರದ ಪ್ರಮಾಣವಿದೆ.
ಪಾತಾಳಂ ವಿತಳಂ ಚೈವ ಸುತಾಳಾಕ್ಯಂ ತೃತೀಯಕಂ ದತ್ತಂ ವೈ ವಸ್ತು ಕಾಮಾನಂ ಗೃಹೇ ತತ್ರ ಗಮಿಷ್ಯತ. ಪಾತಾಳ ನನ್ನ ಸ್ಥಾನವೋ, ವಿತಳ ನನ್ನ ಸ್ಥಾನವೋ, ಸುತಳ ನನ್ನ ಸ್ಥಾನವೋ, ಯಾವುದು ನನ್ನ ಸ್ಥಾನ ಅಂತೇಳಿ ನಾಗಗಳಿಗೆ ತಿಳಿದೇ ಇರುವುದಿಲ್ಲಂತೆ. ಅವುಗಳು ತಿಳಿದಂತಹ ದಿನ ಯಾವುದಿದೆ ಗೊತ್ತಾ? ಅದು ಪಂಚಮಿ. ಅದಕ್ಕೋಸ್ಕರ ಪಂಚಮಿ ದಿನ ಈ ವಿಶಿಷ್ಟ ಆಚರಣೆ ಒಂದು. ಇನ್ನೊಂದು, ತನ್ನ ಆವಾಸವನ್ನು ಕಂಡುಕೊಂಡ ದಿನ ಪಂಚಮಿ, ಆದ್ದರಿಂದ ಪಂಚಮಿ ದಿನದ ಆಚರಣೆ. ಇನ್ನೊಂದು, ಜನುಮೇಜಯ ಪರೀಕ್ಷಿತ ಮಹಾರಾಜನಿಗೆ ಶೃಂಗಿ ಮಹರ್ಷಿ ಕೊಟ್ಟ ಶಾಪ, ಹಿಂದೆ ಹೇಳಿದ್ನಲ್ಲ ಭಾಗವತದ ಉದ್ದೇಶ ಆರಂಭದಲ್ಲಿ. ಆ ತಕ್ಷಕ ಕಚ್ಚಿದ ನಂತರ ಏನು ಮಾಡ್ತಾನೆ, ಈ ಪರೀಕ್ಷಿತ ಜನುಮೇಜಯ ತೀರಿಕೊಳ್ತಾನೆ. ಅನಂತರ ಪರೀಕ್ಷಿತ ಮಹಾರಾಜ ತೀರಿಕೊಳ್ತಾನೆ. ಜನುಮೇಜಯ ಸರ್ಪಸತ್ರವನ್ನು ಮಾಡ್ತಾನೆ. ಸರ್ಪಸತ್ರವನ್ನು ಮಾಡಿದಾಗ ಆಸ್ತಿಕ ಮಹರ್ಷಿ ಬಂದು ಸತ್ರಂ ವಿರಮತೆ ಎಂಬುದಾಗಿ ಆ ಸರ್ಪಸತ್ರವನ್ನು, ನಾವು ಮಾಡುವಂಥದ್ದು ಯಜ್ಞ ಯಾಗಾದಿಗಳು, ಒಂದು ದಿನವೋ 7 ದಿನ ಮಾಡುವಂಥದ್ದು ಯಾಗಾದಿಗಳು. ಸತ್ರ ಅಂದ್ರೆ ತಿಂಗಳುಗಟ್ಲೆ ಮಾಡುವಂಥದ್ದು. ಅದಕ್ಕೆ ಆಹುತಿ ಏನು ಗೊತ್ತಾ? ಸರ್ಪಗಳನ್ನೇ ಆಹುತಿಗಾಗಿ ಕರೀತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ತಕ್ಷಕನು ಇಂದ್ರನ ಆಶ್ರಯವನ್ನು ಪಡೆದುಕೊಂಡು ಇಂದ್ರ ರಕ್ಷಣೆ ಮಾಡ್ತಾ ಇರ್ತಾನೆ. ಅತಿ ಬುದ್ಧಿವಂತ ಈತ, ಯಾರು? ಜನುಮೇಜಯ. ಪುರೋಹಿತರಿಗೆ ಉಪದೇಶ ಮಾಡ್ತಾನೆ. ಏನು ಅಂತ ಅಂದ್ರೆ, ಇಂದ್ರ ಸಹಿತನಾದಂತಹ ತಕ್ಷಕ ಬಂದು ಈ ಯಾಗದಲ್ಲಿ ಬೀಳ್ಲಿ ಅಂತ ಹೇಳಿ. ಆವಾಗ ಇಂದ್ರ ಬಿಟ್ಟು ಬಿಡ್ತಾನೆ. ತಕ್ಷಕ ಇನ್ನೇನು ಬರಬೇಕು ಅನ್ನುವಾಗ ಆಸ್ತಿಕ ಬಂದು ಸತ್ರಂ ವಿರಮತೇಯಂ ಎಂಬುದಾಗಿ ಸತ್ರವನ್ನು ನಿಲ್ಲಿಸ್ತಾನೆ. ಆ ನಿಲ್ಲಿಸಿದ ದಿನ ಯಾವುದು? ಈ ಪಂಚಮಿ. ಆದ್ದರಿಂದ ಈ ಪಂಚಮಿಗೆ ಅಷ್ಟು ಮಹತ್ವ. ಆದ್ದರಿಂದ ಅಷ್ಟು ಮಹತ್ವದ ಪಂಚಮಿಯನ್ನು ಒಂದು ವೇಳೆ ಕ್ಷೇತ್ರದಲ್ಲೋಗಿ ಆದ್ರೂ ಆಚರಣೆ ಮಾಡಿ, ಇಲ್ಲಾಂದ್ರೆ ಮನೆಯಲ್ಲಿರುವ ನಾಗಪಣದಲ್ಲಿ ಕಡಿಮೆ ಪಕ್ಷದಲ್ಲಿ ಶೇಷ ಯಾರ ಹಾಸುಗೆ? ಭಗವಂತನ ಹಾಸುಗೆ. ಶಾಲಗ್ರಾಮ ಇದ್ದೇ ಇರ್ತದೆ ಎಲ್ಲರ ಮನೆಯಲ್ಲಿ. ಶಾಲಗ್ರಾಮಕ್ಕೆ ಹಾಸುಗೆಯ ರೀತಿಯಲ್ಲಿರುವಂತವನು ಭಗವಂತನಲ್ಲಿ ಚಿಂತನೆ ಮಾಡಿ, ಆತನ ಪರಿವಾರದಲ್ಲಿರುವಂತವನು ಈತ ಅಂತೇಳಿ ಚಿಂತನೆ ಮಾಡಿಕೊಂಡಾದ್ರೂ ಕೂಡ ಕಡಿಮೆ ಪಕ್ಷದಲ್ಲಿ ಆ ಒಂದು ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಕ್ಷೀರಾದಿಗಳನ್ನು ಏನು ಮಾಡಿ, ಇದ್ದು ಮಾಡೋದಾದ್ರೆ ಈ ರೀತಿ ಮಾಡಿ, ಇಲ್ಲದಿದ್ದರೆ ಕೇವಲ ಶಾಲಗ್ರಾಮಕ್ಕೆ ಸರ್ಪದ ಹೆಡೆ ಇದ್ರೆ ಭಗವಂತನಿಗೆ ನಿವೇದಿತವಾದಂತಹ ಹಾಲಿನ ಅಭಿಷೇಕ, ವಿಶಿಷ್ಟವಾದಂತಹ ಮೊಸರು, ಅದೇ ರೀತಿಯಾಗಿ ತುಪ್ಪ, ಜೇನುತುಪ್ಪ, ಎಳೆನೀರು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅಭಿಷೇಕ ಮಾಡಬಹುದು. ಯಾಕೆಂತಂದ್ರೆ ಅದಕ್ಕೊಂದು ಮಾತು ಇದೆ, ತನು ತರ್ಪಣ ಅಂತೇಳಿ. ತನು ಅಂತ ಹೇಳಿದ್ರೆ ಶರೀರವನ್ನು ತಂಪು ಮಾಡಲು ಇರುವಂತಹ ದ್ರವ್ಯಗಳು ಇವುಗಳು. ಆದ್ದರಿಂದ ಇವುಗಳನ್ನು ಮಾಡಿದ್ರೆ ಅದಕ್ಕೊಂದು ಕಥೆ ಇದೆ. ಏನು ಅಂತ ಹೇಳಿದ್ರೆ ಇನ್ನೊಂದು ಸಂದರ್ಭದಲ್ಲಿ ನೋಡುವ. ಆ ಕಥೆಯ ಬಾಪ್ತಾಗಿ ತಮ್ಮ ದೇಹಕ್ಕೆ ಬಂದಂತಹ ಬಿಸಿಯ ತಾಪವನ್ನು ದೂರ ಮಾಡುವಂತಹ ಉದ್ದೇಶಕ್ಕೋಸ್ಕರವಾಗಿ ತನುವನ್ನು ಹಾಕುವಂಥದ್ದು ರೂಢಿಯಲ್ಲಿ ಇದೆ. ಆದ್ದರಿಂದ ಅವುಗಳನ್ನು ನಿವೇದಿಸಿ ದೇವರಿಗೆ ಪುಣ್ಯವನ್ನು ಕಟ್ಟಿಕೊಳ್ಳಿ. ಇದರಲ್ಲೂ ಕೂಡ ಒಂದು ವಿಶೇಷವಾದದ್ದು, ಯಾರು ಅಷ್ಟಕುಲ ನಾಗ ಅಂತೇಳಿ ಮೊದಲು ಬೇಕು ನಮಗೆ. ಶೇಷ, ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಕುಲಿರ, ಇವರು ಮಾತ್ರ ಅಷ್ಟಕುಲ ನಾಗರು. ತುಂಬಾ ಜಾಗರೂಕತೆಯಿಂದ ಇದನ್ನು ತುಂಬಾ ಸುಂದರವಾಗಿ ಆಚಾರ್ಯ ರಾಮನಾಥರು ತುಂಬಾ ಸುಂದರವಾಗಿ ದ್ವಾಸಪ್ತತಿ ನಾಗಗಳನ್ನು ಮಹಾಭಾರತದಲ್ಲಿ ಎಷ್ಟೋ ವಿದ್ವಾಂಸರಿಗೆ ಕಾಣದಂತಹ ದ್ವಾಸಪ್ತತಿ ನಾಗಗಳನ್ನು 72 ನಾಗಗಳನ್ನು ಅಷ್ಟಕುಲ ಪ್ರಧಾನವಾದ ಅಷ್ಟಕುಲ ನಾಗರು ಯಾರು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ತಿಳಿದುಕೊಂಡು ಆಚರಿಸುವ ಮಹತ್ತರವಾದ ಪುಣ್ಯವನ್ನು ಹೊಂದುವ ಅನ್ನುವಂಥದ್ದು ಮೂಲ ಉದ್ದೇಶ. ನಾವು ಹೊಂದುವ, 4 ಜನರಿಗೂ ಕೂಡ ಹೊಂದುವ ಹಾಗೆ ಉಪದೇಶವನ್ನು ಮಾಡುವ ಅಂತೇಳಿ 2 ವಿಶಿಷ್ಟವಾದದ್ದು. ಇದು ಭಗವದ್ಗೀತೆ ಆಗ್ಲಿ ಮಹಾಭಾರತದಲ್ಲಿ ಇರುವಂತಹ ವಿಷಯ ಅಲ್ಲ, ಆದ್ರೂ ಕೂಡ ಸಂಬಂಧ ಅಂತ ಹೇಳಬಹುದು. ನಾಗನ ಬಗ್ಗೆ ಬಂದಾಗ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಆದ್ರೂ ಕೂಡ ಮುಂದೆ ಬರುವಂತಹ ಪರ್ವ ದಿನಗಳು, ಇದನ್ನು ಮರಿಬೇಡಿ. ಆಚರಣೆಯನ್ನು ನೀವು ಮಾಡಿ, 4 ಜನರಿಗೆ ಮಾಡುವ ಹಾಗೆ ಮಾಡಿ, ನೀವು ಪುಣ್ಯ ಗಳಿಸಿ, 4 ಜನರ ಪುಣ್ಯಕ್ಕೆ ನೀವು ಕೂಡ ಪಾತ್ರರಾಗಿ. ಯಾಕೆಂತಂದ್ರೆ ಒಂದು ಮಾತಿದೆ, ಕರ್ತ ಕಾರಯಿತಾ ಚೈವ ಪ್ರೇರಕಾಶ್ಚ ಅನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತೇಳಿ. ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ನಮಗೇನು ಪುಣ್ಯ ಸಿಗ್ತದೆ ಅಂತ ಹೇಳಿದ್ರೆ, ಕರ್ತ ಮಾಡಿದವನಿಗೆ ಪುಣ್ಯದಿಂದ, ಕಾರಯಿತ ಮಾಡಿಸಿದವನಿಗೆ, ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟವನಿಗೆ, ಮಾಡು ಈ ರೀತಿಯಾಗಿ ನೀನು ಮಾಡು, ಆ ವ್ಯಕ್ತಿ ಹೇಳಿದ್ದು ಸರಿ ಎಂಬುದಾಗಿ ಅನುಮೋದನೆ ಕೊಟ್ಟವನಿರ್ತಾನಲ್ಲ, ಆತನಿಗೂ ಪುಣ್ಯದಲ್ಲಿ ಬಾಪ್ತಿರುತ್ತೆ. ಕೇವಲ ಪುಣ್ಯ ಮಾತ್ರ ಅಲ್ಲ, ಇನ್ನೊಂದು ಶಬ್ದ ಇದೆ, ಸುಕೃತೆ ದುಷ್ಕೃತೆಯೇ ಚೈವ, ತಪ್ಪು ಮಾಡಿದ್ರೂ ಕೂಡ ಇದಿರ್ತದೆ. ಆದ್ರಿಂದ ಅದನ್ನೇ ಹೇಳಿದ್ದು ಭಗವಂತ, ಅಧರ್ಮ ಆದಾಗ ಖಂಡಿಸು, ಧರ್ಮವನ್ನು ನಡೆಸು ಅಂತ ಹೇಳಿ. ಆದ್ದರಿಂದ ವಿಶೇಷವಾದಂತಹ ಇಷ್ಟು ವಿಷಯಗಳ ಬಗ್ಗೆ ಜ್ಞಾನ ತಿಳಿದಂತಹ ಪುಣ್ಯದ ಬಾಪ್ತು ಎಲ್ಲರಿಗೂ ಕೂಡ ಸಿಗ್ಲಿ.